ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯಕ್ಕೆ ಒಂದು ಹೊಸ ಆಯಾಮ ನೀಡಿದ ನಟರಲ್ಲಿ ನರಸಿಂಹರಾಜು ಅವರ ಜೀವನ ಮತ್ತು ಅವರ ಅಭಿನಯದ ಬಗ್ಗೆ ಹೇಳುತ್ತೇನೆ. ನರಸಿಂಹರಾಜು ಅವರು 1923 ಜುಲೈ 24ರಂದು ತುಮಕೂರು ಜಿಲ್ಲೆಯಲ್ಲಿ ಜನಿಸಿದರು. ಇವರ ಕುಟುಂಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬವಾಗಿತ್ತು. ಬಾಲ್ಯದಿಂದಲೇ ಇವರಿಗೆ ನಾಟಕಗಳ ಮೇಲೆ ಅಪಾರ ಆಸಕ್ತಿ ಇತ್ತು. ಶಾಲಾ ದಿನಗಳಲ್ಲಿಯೇ ವಿವಿಧ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಚಿತ್ರರಂಗಕ್ಕೆ ಬರುವ ಮೊದಲು ನರಸಿಂಹರಾಜು ಅವರು ರಂಗಭೂಮಿಯಲ್ಲಿ ಸಾಕಷ್ಟು ಅನುಭವ ಪಡೆದಿದ್ದರು. ಅವರು ಹಲವಾರು ನಾಟಕ ಮಂಡಳಿಗಳಲ್ಲಿ ಕೆಲಸ ಮಾಡಿದ್ದರು. ನಾಟಕಗಳಲ್ಲಿ ಹಾಸ್ಯ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಜನರ ಮನಸ್ಸು ಗೆದ್ದಿದ್ದರು. ಆ ಕಾಲದಲ್ಲಿ ನಾಟಕವೇ ಕಲಾವಿದರ ವಿಶ್ವವಿದ್ಯಾಲಯವಾಗಿತ್ತು. ಅಲ್ಲಿಯೇ ನರಸಿಂಹರಾಜು ಅವರು ಅಭಿನಯದ ಎಲ್ಲ ಸೂಕ್ಷ್ಮತೆಗಳನ್ನು ಕಲಿತಿದ್ದರು. ಚಿತ್ರರಂಗಕ್ಕೆ ಪ್ರವೇಶ. ಕನ್ನಡ ಚಿತ್ರರಂಗ ಬೆಳೆಯುತ್ತಿರುವ ಸಮಯದಲ್ಲಿ ನರಸಿಂಹರಾಜು ಅವರಿಗೆ ಸಿನಿಮಾಗಳಲ್ಲಿ ಅವಕಾಶ ದೊರೆಯಿತು. 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಈ ಚಿತ್ರದ ಮೂಲಕ ಅವರು ಹೆಚ್ಚಿನ ಜನಪ್ರಿಯತೆ ಗಳಿಸಿದ್ದರು. ಈ ಚಿತ್ರದಲ್ಲಿ ಅವರು ಮಾಡಿದ ಪಾತ್ರ ಜನರಿಗೆ ಬಹಳ ಇಷ್ಟವಾಯಿತು. ಅಲ್ಲಿಂದ ಅವರ ಸಿನಿ ಜೀವನ ಪ್ರಾರಂಭವಾಯಿತು. ನರಸಿಂಹರಾಜು ಅವರ ಹೆಸರನ್ನು ಹೇಳಿದಾಗ ಕನ್ನಡದ ಮೆರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಸಹ ನೆನಪಾಗುತ್ತದೆ. ರಾಜ್ಕುಮಾರ್ ಅಭಿನಯಿಸಿದ ಅನೇಕ ಚಿತ್ರಗಳಲ್ಲಿ ನರಸಿಂಹರಾಜು ಅವರು ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಇವರಿಬ್ಬರ ಜೋಡಿ ಪರದೆಯ ಮೇಲೆ ಅದ್ಭುತವಾಗಿ ಕೆಲಸ ಮಾಡುತ್ತಿತ್ತು. ರಾಜ್ಕುಮಾರ್ ಅವರ ಗಂಭೀರ ಅಭಿನಯಕ್ಕೆ ನರಸಿಂಹರಾಜು ಅವರ ಹಾಸ್ಯ ಉತ್ತಮ ಸಮತೋಲನ ನೀಡುತ್ತಿತ್ತು. ನರಸಿಂಹರಾಜು ಅವರನ್ನು ಕನ್ನಡದ ಚಾರ್ಲಿ ಚಾಪ್ಲಿನ್ ಎಂದು ಕರೆಯಲಾಗುತ್ತಿತ್ತು. ಕಾರಣ ಅವರು ಕೇವಲ ಮಾತಿನ ಮೂಲಕವಲ್ಲದೆ ಮುಖಭಾವ ಮತ್ತು ದೇಹ ಭಾಷೆಯ ಮೂಲಕವೂ ಜನರನ್ನು ನಗಿಸುತ್ತಿದ್ದರು. ಅವರ ಹಾಸ್ಯದಲ್ಲೇ ಯಾರನ್ನು ಅವಮಾನ ಮಾಡುವ ಅಂಶ ಇರಲಿಲ್ಲ. ಕುಟುಂಬ ಸಮೇತ ಕುಳಿತು ನೋಡಬಹುದಾದ ಸ್ವಚ್ಛ ಹಾಸ್ಯವನ್ನು ಅವರು ನೀಡುತ್ತಿದ್ದರು. ಇವರ ಪ್ರಮುಖ ಚಿತ್ರಗಳು. ನರಸಿಂಹರಾಜು ಅವರ ನೂರಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ಕೆಲವು ಪ್ರಮುಖ ಚಿತ್ರಗಳು: ಬೇಡರ ಕಣ್ಣಪ್ಪ, ರಾಣಿ ಹೊನ್ನಮ್ಮ, ಭಕ್ತ ಕನಕದಾಸ, ಸತ್ಯ ಹರಿಶ್ಚಂದ್ರ, ಇಮ್ಮಡಿ ಪುಲಕೇಶಿ, ಶ್ರೀಕೃಷ್ಣ ದೇವರಾಯ. ಈ ಚಿತ್ರಗಳಲ್ಲಿ ಅವರ ಪಾತ್ರಗಳು ಇಂದಿಗೂ ಕನ್ನಡ ಸಿನಿಪ್ರೇಮಿಗಳ ಮನಸ್ಸಿನಲ್ಲಿ ಉಳಿದಿವೆ. ಹಾಗೂ ಹಲವರಿಗೆ ತಿಳಿದಿಲ್ಲದ ವಿಷಯವೇನೆಂದರೆ ನರಸಿಂಹರಾಜು ಅವರು ಉತ್ತಮ ಗಾಯಕರು ಆಗಿದ್ದರು. ಕೆಲವು ಚಿತ್ರಗಳಲ್ಲಿ ಅವರು ಹಾಡುಗಳನ್ನು ಸಹ ಹಾಡಿದ್ದಾರೆ. ಅವರ ಧ್ವನಿ ಮತ್ತು ಅಭಿವ್ಯಕ್ತಿ ಜನರಿಗೆ ಇಷ್ಟವಾಗುತ್ತಿತ್ತು. ನರಸಿಂಹರಾಜು ಅವರ ವ್ಯಕ್ತಿತ್ವ. ನರಸಿಂಹರಾಜು ಅವರು ತುಂಬ ಸರಳ ಹಾಗೂ ವಿನಯಶೀಲ ವ್ಯಕ್ತಿಯಾಗಿದ್ದರು. ಖ್ಯಾತಿಯ ಉತ್ತುಂಗದಲ್ಲಿದ್ದರೂ ಅಹಂಕಾರವನ್ನು ಬೆಳೆಸಿಕೊಳ್ಳಲಿಲ್ಲ. ಚಿತ್ರರಂಗದ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದರು. ಕುಟುಂಬದ ಜೀವನ. ನರಸಿಂಹರಾಜು ಅವರು ಕುಟುಂಬದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು. ಚಿತ್ರರಂಗದಲ್ಲಿ ಬ್ಯುಸಿ ಇದ್ದರೂ ಜೀವನದ ನಡುವೆಯೂ ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದರು. ಇವರು
1960 ಮತ್ತು 70ರ ದಶಕಗಳಲ್ಲಿ ನರಸಿಂಹರಾಜು ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಬೇಡಿಕೆಯ ಹಾಸ್ಯ ನಟರಾಗಿದ್ದರು. ಒಂದು ಚಿತ್ರದಲ್ಲಿ ನರಸಿಂಹರಾಜು ಅವರು ಇದ್ದಾರೆ ಎಂದರೆ ಪ್ರೇಕ್ಷಕರು ಖಂಡಿತವಾಗಿ ಚಿತ್ರ ನೋಡಲು ಬರುತ್ತಿದ್ದರು. ಅಂದಿನ ನಿರ್ದೇಶಕರು ಮತ್ತು ನಿರ್ಮಾಪಕರು ಮೊದಲು ನರಸಿಂಹರಾಜು ಅವರಿಗೆ ಮೊದಲೇ ಹೇಳುತ್ತಿದ್ದರು ಅವರ ಸಿನಿಮಾದಲ್ಲಿ ಅಭಿನಯ ಮಾಡಲು. ಆಮೇಲೆ ಅವರು ನಾಯಕರನ್ನು ವಿಚಾರಿಸುತ್ತಿದ್ದರು. ಅವರು ಅಷ್ಟು ಹಾಸ್ಯದ ನಟನಾಗಿ ಬೇಡಿಕೆಯಾಗಿತ್ತು. ಈ ಮಾತು ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳಿದ್ದರಂತೆ. ನರಸಿಂಹರಾಜು ಅವರು ತಾವೇ ನಿರ್ಮಿಸಿದ್ದ ಸಿನಿಮಾ ಪ್ರೊಫೆಸರ್ ಹುಚ್ಚುರಾಯ ಇವರೇ ನಿರ್ಮಿಸಿದ್ದಾರೆ ಎಂದು ಹೇಳಲಾಗಿದೆ. ಇವರು ತಮ್ಮ ನಟನೆಯೇ ತಮ್ಮ ಜೀವನ ಎಂದು ಹೇಳುತ್ತಿದ್ದರು. ನರಸಿಂಹರಾಜು ಅವರ ಮಗಳು ಸುಧಾ ನರಸಿಂಹರಾಜು ಅವರು ಸಿನಿಮಾ ಮತ್ತು ಟೆಲಿವಿಷನ್ದಲ್ಲಿ ಕಾಣಿಕೊಳ್ಳುತ್ತಿದ್ದರು. ಅವರು ಕೂಡ ನಟಿಯಾಗಿದ್ದರು. ಅವರ ಕೊನೆಯ ದಿನಗಳು. ಅನೇಕ ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ ನರಸಿಂಹರಾಜು ಅವರು ಇವರು 1979 ಜುಲೈ 11ರಂದು ನಿಧನರಾದರು. ಇವರು ಹೃದಯಾಘಾತದಿಂದ ನಿಧನರಾದರು. ಆವಾಗ ಅವರಿಗೆ ಕೇವಲ 55 ವರ್ಷ ಆಗಿತ್ತು. ಅವರ ನಿಧನ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಯಿತು. ಸಾವಿರಾರು ಅಭಿಮಾನಿಗಳು ಕಣ್ಣೀರಿನಿಂದ ಅವರನ್ನು ಬೀಳ್ಕೊಟ್ಟರು. ಇಂದು ನರಸಿಂಹರಾಜು ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಕಲೆಯು ಅಮರವಾಗಿದೆ. ಅವರು ಅಭಿನಯಿಸಿದ ಚಿತ್ರಗಳು ಇಂದಿಗೂ ದೂರದರ್ಶನ ಹಾಗೂ ವಿವಿಧ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತದೆ. ಹೊಸ ತಲೆಮಾರಿನ ಕಲಾವಿದರಿಗೆ ಅವರು ಪ್ರೇರಣೆಯಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯಕ್ಕೆ ಗೌರವದ ಸ್ಥಾನ ತಂದುಕೊಟ್ಟ ಮಹಾನ್ ಕಲಾವಿದ ನರಸಿಂಹರಾಜು. ತಮ್ಮ ಸರಳತೆ, ಅದ್ಭುತ ಅಭಿನಯ ಮತ್ತು ಸ್ವಚ್ಛ ಹಾಸ್ಯದ ಮೂಲಕ ಅವರು ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನ ಗಳಿಸಿದ್ದಾರೆ. ಪ್ರತಿಭೆ, ಪರಿಶ್ರಮ ಮತ್ತು ವಿನಯ ಇದ್ದರೆ ಮನುಷ್ಯನು ಅಮರನಾಗಬಹುದು. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.